ಏನ್ ಮಾತಂದ ಆಡ್ತೀಯ ಪಾರೋ ಬಿಡ್ತು ಅವನು ಬಿಡ್ತು ಅನ್ಬೇಕಾ ಏನ್ ಮಾಡೋದು ನನ್ನ ಬಿಡ್ತು ಅಂತ ಮಾಡ್ಬಿಟ್ಟಿದ್ದೀರಲ್ಲ ಸ್ವಾಮಿ ನಾನಿನ್ನೇನ್ ಬಿಡ್ತು ಅಂತ ಹೇಳೋದು ಏನ್ ಹೇಳೋದು ಏನ್ರಿ ಶಾರದಮ್ಮನವ್ರೆ ನನ್ನ ಹತ್ರ ಬಂದು ಅಯ್ಯೋ ಪಾರು ನನ್ನ ಮಗೆ ಅಂದ್ರೆ ನನಗೆ ಪ್ರಾಣ ನನ್ನ ಜೀವ ಅವನ ಜೊತೆ ಮಾತಾಡಕ್ಕಿಲ್ಲ ನನ್ನ ನೋಡಕ್ಕಿಲ್ಲ ಒಂದೇ ಹೊತ್ಕಿತ ಅವನ್ ಬಾಯಿ ತುಂಬ ನನ್ನ ಅವ್ವ ಅಂತ ಕರೆದು ಬಿಟ್ರೆ ಜೀವನ ಅಷ್ಟೇ ಸಾಕು ಅಂತ ಹೇಳಿದ್ರಲ್ಲ ಅತ್ತೆ ಈ ಮಾತಿನೆಲ್ಲ ಕೇಳಿ 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 ಜೀವನದಲ್ಲಿ ಯಾರಿಗೂ ಇಂಥ ಕಷ್ಟ ಬರಬಾರ್ದು ಅಂತೆಲ್ಲ ಅಂದ್ಕೊಂಡಿದ್ದೆ ಶಾರದಮ್ಮ. ನೀವು ಈ ಮನೆಗೆ ಬಂದಾಗಿಂದ ನಿಮ್ಮನ್ನ ನೋಡ್ದಾಗಿಂದ ಜೋಗಿ ಪಿಕ್ಚರ್ನ ಎಷ್ಟು ಸತಿ ನೋಡಿ ಹತ್ತಿದ್ದೀನಿ ಅಂದ್ರೆ ಅಷ್ಟೇ ಸತಿ ಹತ್ಬಿಟ್ಟಿದ್ದೀನಿ ಅತ್ತೆ. ಅಳಕೋದೆ ಅಳು ಬಂದ್ಬಿಡುತ್ತೆ ಮಾವಯ್ಯ ಬಂದ್ಬಿಡುತ್ತೆ. ಶಾರದಮ್ಮನವ್ರೆ ಹೇಳಿ ಇದು ನಿಮ್ಗೆ ನ್ಯಾಯ ಅಂತ ಅನಿಸ್ತಿದ್ಯಾ? ನಾನು ನನ್ನ ತವ್ರ ಮನೇಲಿದ್ರು ನಮ್ಮ ಅತ್ತೆದೇ ಚಿಂತೆ ನನಗೆ. ಪಾಪ ನನ್ನ ಅತ್ತೆ ಮನೆಯಲ್ಲಿ ಒಬ್ಬರೇ ಇದ್ದಾರೆ, ಮಗ ಬೇರೆ ಮಾತಾಡಲ್ಲ, ನಾನು ಮಾಡಿದ ಅಡ್ಗೆ ಬೇರೆ ಊಟ ಮಾಡಲ್ಲ ಅಂತ ಅತ್ತೆಗೆ ಎಷ್ಟು ಕೊರ್ಗಿರ್ತಾರೆ ಅಂತ ನಾನೇ ಕೊರ್ಗಿ 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 ಇಲ್ಲಿ ಬಂದು ನೋಡಿದ್ರೆ ಅಡ್ಗೆ ಮಾಡಿದ್ದೇನು ಬಡಿಸಿದ್ದೇನು, ಜೊತೆಗೆ ಸಾರು ಕಮ್ಮಿ ಆಯ್ತದ ಮಗ ಅಂತ ಅನ್ನ ಹಾಕಿದ್ದೇನು, ಅನ್ನ ಕಮ್ಮಿ ಆಯ್ತದ ಮಗ ಅಂತ ಸಾರು ಹಾಕಿದ್ದೇನು, ಅದಕ್ಕೆ ತಕ್ಕಂಗೆ ಈ ಅಪ್ಪ ದೊಡ್ಡ ನಾಟಕ ತೋರ್ತಾರ. ನನಗೆ ಜಾಸ್ತಿ ಆಯ್ತದೆ ಬೇಡ ಅಂತ ನಾಟಕ ಮಾಡಿದ್ದೇನು. ಅಬ್ಬಾ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಾಟಕ ಇಂಥ ನಾಟಕದ ಕಾನ್ವರ್ಸೇಷನ್ ನಾನು ಯಾವ ಸಿನಿಮಾದಲ್ಲೂ ನೋಡಿ. ಮಾವಯ್ಯ ನೀವ್ ಕೇಳಿದ್ದೀರಾ? ಇಲ್ಲ ಕಣವ, 100% ಸತ್ಯ. ಮುಂದೆ ಅಮ್ಮ ಮಗ ಇಬ್ರು ಆಗ್ದಂಗಿರೋದು, ನಾವಿಬ್ರು ಇಲ್ಲೇ ಇರುವಾಗ ಒಬ್ರಿಗೊಬ್ರು ಬಿಟ್ಕೊಡ್ದೇ ಇರೋದು. ನಾನ್ ಮೋಸ ಹೋಗ್ಬಿಟ್ಟೆ ಮಾವಯ್ಯ, ನಾನ್ ಮೋಸ ಹೋಗ್ಬಿಟ್ಟೆ. ಅಯ್ಯೋ ನನಗೆ ಯಾರು ನ್ಯಾಯ ಕೊಡ್ತಾರೆ? ಇಲ್ಲ ಇಷ್ಟೆಲ್ಲ ಆದ್ರೂ ನಾನಿನ್ನೂ ಇಲ್ಲೇ ಇದೀನ. ಇಲ್ಲ ನಾನು